ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂಥ ಜೆಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಮಾಡೋಕ್ಕೋಸ್ಕರ ಹೊರಗಡೆಯಿಂದ ಏನು ತರುವುದು ಬೇಕಾಗುವುದಿಲ್ಲ. ಮನೆಯಲ್ಲಿ ಗಜ್ರಿ ಇದ್ದರೆ ಸಾಕು, ತುಂಬಾ ಆರೋಗ್ಯಕರವಾದ ಜೆಲ್ಲಿ ರೆಸಿಪಿನ ಮಾಡ್ಕೊಳ್ಬೋದು. ನೀವು ಬೇಕಾದರೆ ಇದನ್ನು ಹಲ್ವಾ ರೀತಿನೂ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ಸ್ಟೋರ್ ಕೂಡ ಮಾಡ್ಕೊಳ್ಬೋದು, ಏನೂ ಆಗುವುದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ನಾನು ಗಾಜರಿನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು. ನೀವು ಎಷ್ಟು ಬೇಕಾದರೂ ತಗೊಳ್ಬೋದು. ನೋಡಿ ಈ ರೀತಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೂ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈ ರೀತಿ ಗಾಜರಿನ ಕಟ್ ಮಾಡಿದ ನಂತರ ಮಿಕ್ಸರ್ ಜಾರಿಗೆ ಹಾಕೊಳ್ಬೇಕು. ನೋಡಿ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ 1 ಕಪ್ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀವು ಎಷ್ಟಾಗುತ್ತೆ ಅಷ್ಟೊಂದು ನುಣ್ಣಗೆ ರುಬ್ಕೊಳ್ಬೇಕು. ಏಕೆಂದರೆ ನಮಗೆ ಈ ಗಜ್ರಿ ಜ್ಯೂಸ್ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಗಜ್ರಿನ ಸೋಸ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಯಲ್ಲಿ, ಜಲ್ಲಡಿಯಲ್ಲಿ ಯಾವುದರಲ್ಲಿ ಬೇಕಾದರೂ ಸೋಸ್ಕೊಳ್ಬೋದು. ನೀವು ಯಾವ ರೀತಿ ಜ್ಯೂಸನ್ನು ಸೋಸ್ಕೊಳ್ತೀರಿ ಅದೇ ರೀತಿ ಗಜ್ರಿ ತುರಿನ ಸೋಸ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿ ಸೋಸುವುದರಿಂದ ನೀಟಾಗಿ ಜ್ಯೂಸು ನಮಗೆ ಸಿಗುತ್ತೆ. ನೋಡಿ ಇವಾಗ ಜ್ಯೂಸ್ ಎಲ್ಲ ರೆಡಿ ಮಾಡ್ಕೊಂಡ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಅಳತೆ ಮಾಡ್ಕೊಳ್ಬೇಕು. ಈ ಜೆಲ್ಲಿ ಮಾಡ್ಕೊಳ್ಳೋಕ್ಕೆ ಅಳತೆ ತುಂಬಾ ಮುಖ್ಯ. ನೋಡಿ ನಾನಿಲ್ಲಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಗಾಜರಿ ಜ್ಯೂಸ್ ಹಾಕೊಳ್ತಾ ಇದ್ದೀನಿ. ನೋಡಿ ಮೊದಲು 1 ಕಪ್ಪು ಎಷ್ಟಾಗಿದೆ ನೋಡೋಣ. ಇನ್ನೊಂದು ಕಪ್ಪು, 2 ಕಪ್ ಹಾಕೊಳ್ತಾ ಇದ್ದೀನಿ. 3 ಕಪ್ಪು. ನೋಡಿ ಇಲ್ಲಿ ನಾನು 3 ಕಪ್ ಜ್ಯೂಸ್ ಇದೆ. ನನ್ನ ಅಳತೆಗೆ ಸಾಕಾಗುತ್ತೆ. 3 ಕಪ್ ಜ್ಯೂಸ್ ಇದ್ದರೆ ಸಾಕು. ನಿಮ್ಮ ಹತ್ರ ಜ್ಯೂಸ್ ಕಡಿಮೆ ಇದ್ದರೆ ನೀವು ಸಣ್ಣ ಕಪ್ಪಿನಿಂದ ಅಳತೆ ಮಾಡ್ಕೊಳ್ಳಿ. ಯಾವ ಕಪ್ಪಿನಿಂದ ಅಳತೆ ಮಾಡಿಕೊಂಡ್ರೂ 3 ಕಪ್ ಜ್ಯೂಸ್ ಇರಬೇಕು. ಅದೇ ಕಪ್ಪಿನಿಂದ 1 ಕಪ್ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಪ್ರತಿಯೊಂದು ಅಂಗಡಿಯಲ್ಲಿ 60 ರೂಪಾಯಿ kg ರೀತಿಯಲ್ಲಿ ಸಿಗುತ್ತೆ. ನೋಡಿ ನಾನು ಕಾರ್ನ್ಫ್ಲೋರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಇಡುವ ಮುಂಚೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಗ್ಯಾಸ್ ಮೇಲೆ ಇಟ್ಟ ನಂತರ ಬೇಗ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ಬೇಕು. ನೀವು ಸ್ಪೂನ್ ಮಾತ್ರ ಕಂಟಿನ್ಯೂ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಏಕೆಂದರೆ ಬೇಗ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಇದಕ್ಕೆ ನೀವು ಕಲರ್ ಹಾಕೋದು ಬೇಕಾಗುವುದಿಲ್ಲ. ನಾವು ಸಕ್ಕರೆ ಹಾಕಿದ ನಂತರ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಈ ರೀತಿ ಗಟ್ಟಿ ಆದ ನಂತರ ಇದಕ್ಕೆ ನಾವು ಸಕ್ಕರೆ, ತುಪ್ಪ ಎಲ್ಲನೂ ಹಾಕೊಳ್ಬೇಕು. ಡಿಫ್ರೆಂಟಾಗಿ ಮಾಡ್ತಾ ಇರೋದು. ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ನಾನು 1 ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. 3 ಕಪ್ ಗಜ್ರಿ ಜ್ಯೂಸಿಗೆ 1 ಕಪ್ ಕಾರ್ನ್ಫ್ಲೋರ್, 1 ಕಪ್ ಸಕ್ಕರೆ ಸಾಕಾಗುತ್ತೆ. ಸಕ್ಕರೆ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಹಾಕೊಂಡ್ರೂ ನಡೆಯುತ್ತೆ. ಒಂದು ಅರ್ಧ ಕಪ್ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ. ಸ್ವೀಟ್ ಯಾವ ರೀತಿ ಬೇಕು ನಿಮಗೆ ಆ ರೀತಿ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೇಕಾದರೆ ಇಲೈಚಿ ಪುಡಿನ ಹಾಕೊಳ್ಬೋದು. ನಾನು ಹಾಕ್ತಾ ಇಲ್ಲ, ಗಜ್ರಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕಂಟಿನ್ಯೂ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನೂ ಕೂಡ ಜಾಸ್ತಿ ಬೇಕಾಗುವುದಿಲ್ಲ, ಇದಕ್ಕೆ ಹಾಲು ಬೇಕಾಗುವುದಿಲ್ಲ. ನೋಡಿ ಈ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡಿ ಒಂದು 5 ನಿಮಿಷದಲ್ಲಿ ಈ ಜೆಲ್ಲಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಂತ. ಇದೇ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡಿ. ನೋಡಿ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ತಳ ಬಿಡಬೇಕು, ಅಲ್ಲಿಯ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೆಲ್ಲಿ ರೆಡಿ ಆದ ನಂತರ ಸ್ವಲ್ಪನೂ ಕಡೆಗೆ ಅಂಟುವುದಿಲ್ಲ, ತುಂಬ ನೀಟಾಗಿ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಕೊಂಡಿದ್ದೀನಿ. ತುಪ್ಪ ಹಚ್ಚಿರುವ ಪ್ಲೇಟಿಗೆ ಈ ಜೆಲ್ಲಿ ಹಾಕೊಳ್ಬೇಕು. ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿನೇ ಹಾಕೊಳ್ಳಿ. ಏಕೆಂದರೆ ಜೆಲ್ಲಿ ಸ್ವಲ್ಪ ದಪ್ಪ ಇರುತ್ತೆ. ಆ ರೀತಿ ನೀವು ತಟ್ಟೆ ಬದಲು ಪ್ಲೇಟಿಗೆ ಹಾಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. ನೀವು ಯಾವುದರಲ್ಲಾದರೂ ಹಾಕೊಳ್ಬೋದು. ನೋಡಿ ಈ ರೀತಿ ಹಾಕಿ ಸ್ವಲ್ಪ ಸ್ಪೂನಿಂದ ಎಲ್ಲ ಕಡೆ ಮಾಡ್ಕೊಳ್ಳಿ. ಇದು ತುಂಬ ಬೇಗ ಗಟ್ಟಿಯಾಗುತ್ತೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಒಂದು ತಟ್ಟೆಗೆ ನಾವು ಇದನ್ನು ಹಾಕೋಬೇಕು. ಈ ಪ್ಲೇಟ್ನ ಉಲ್ಟಾ ಮಾಡಿದರೆ ತುಂಬ ಬೇಗ ಬೀಳುತ್ತೆ ನೋಡಿ, ಸ್ವಲ್ಪನೂ ಅಂಟುವುದಿಲ್ಲ. ಇವಾಗ ನೀವು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡ್ಕೊಳ್ಳೋದು ತುಂಬ ಸುಲಭ, ಅಂಟುವುದಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿಯೊಂದು ರೆಸಿಪಿಯೂ ನಿಮಗೆ ತಲುಪುತ್ತೆ. ನೋಡ್ತಾ ಇರ್ಬೋದು ನಾನು ಇಲ್ಲಿ ತುಂಬ ದೊಡ್ಡ ಸೈಜು ಅಲ್ಲ, ಚಿಕ್ಕ ಸೈಜು ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದನ್ನು ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಒಂದು ಡಬ್ಬೆಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗೋದಿಲ್ಲ. ಹೊರಗಡೆ ಕೂಡ 2 ದಿವಸ ಹಾಳಾಗೋದಿಲ್ಲ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.